ಮೇನ್ ಸೊ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಒಂದು ನಾವು ಕೊನೆಯ ದಿನಕ್ಕೆ ನಾವು ಬಂದಿದ್ದೇವೆ. ಈ ಒಂದು ವರ್ಷದ 2025ನೇ ವರ್ಷದಲ್ಲಿ ನಾವು ಕೊನೆಯ ದಿನಕ್ಕೆ ನಾವು ಬಂದಿದ್ದೇವೆ. ಇದು ನಮ್ಮ ಒಂದು ಕಾರ್ಯದಿಂದ, ನಮ್ಮ ಒಂದು ಬಲದಿಂದ, ನಮ್ಮ ಒಂದು ಪರಾಕ್ರಮದಿಂದ ಅಲ್ಲ, ದೇವರ ಒಂದು ಕೃಪೆಯಿಂದಲೇ ಆಗಿದೆ. ಒಂದು ಮೊದಲನೇ ದಿನದಿಂದ ಈ ಒಂದು ದಿನದವರೆಗೂ ದಿನದ ದೇವರ ವಾಕ್ಯವನ್ನು ಕೇಳುವಂತೆ ದೇವರು ನಮ್ಮನ್ನು ಸಹಕರಿಸಿದ್ದಾನೆ, ದೇವರು ನಮ್ಮನ್ನು ಬಲಪಡಿಸಿದ್ದಾನೆ, ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ. ಈ ಒಂದು ಕೊನೆಯ ದಿನದಲ್ಲಿ ನಾವು ಈ ಒಂದು ವರ್ಷದಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ನಮ್ಮನ್ನ ನಾವು ಒಂದು ಸಾರಿ ನಾವು ಪರೀಕ್ಷಿಸಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೀವು ಸಹ ದೇವರಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯುವಂತೆ ಈ ಒಂದು ಹೊಸ ಒಂದು ವರ್ಷದಲ್ಲಿ ನಾವು ಕಾಲಿಡುವಾಗ ನಮ್ಮಲ್ಲೇ ನಾವು ಒಂದು ಒಪ್ಪಿಸಿಕೊಡುವಿಕೆ ನಾವು ಇಟ್ಟುಕೊಳ್ಳೋಣ. ದೇವರೇ, ಈ ಒಂದು ವರ್ಷದಲ್ಲಿ ನಾನು ಇದನ್ನ ನಾನು ಮಾಡ್ತೇನೆ, ವಾಕ್ಯನ ಓದ್ತೇನೆ, ಪ್ರಾರ್ಥನೆ ಮಾಡ್ತೇನೆ, ಅದನ್ನ ಮತ್ತೊಬ್ಬರು ಸುವಾರ್ತೆ ಸಾರುತ್ತೇನೆ ಅನ್ನೋ ಒಂದು ಒಪ್ಪಿಸಿಕೊಡುವಿಕೆ ನಿಮ್ಮಲ್ಲೇ ನೀವು ಇರೋದಾದ್ರೆ ದೇವರು ನಿಮ್ಮನ್ನು ಅದನ್ನ ರೀತಿಯಲ್ಲಿ, ನಿಮ್ಮೊಂದು ನಂಬಿಕೆ ರೀತಿಯಲ್ಲಿ, ಒಂದು ವಾಕ್ಯನ ಓದುವಲ್ಲ, ಅಬ್ರಹಾಮನಿಗಿದ್ದ ಒಂದು ನಂಬಿಕೆ ರೀತಿಯಲ್ಲಿ, ಅದನ್ನ ಆಶೀರ್ವಾದ ರೀತಿಯಲ್ಲಿ ನೀವು ಯಾವಾಗ ನಿಮ್ಮನ್ನೇ ಒಪ್ಪಿಸಿಕೊಡ್ತೇವೋ ದೇವರು ನಿಮ್ಮನ್ನು ಆಶೀರ್ವದಿಸಲೇ. ದೇವರ ಕೃಪೆಯಿಂದ ಈ ಒಂದು ವರ್ಷ ಕಾಲ ನಮ್ಮನ್ನು ದೇವರು ನಡೆಸಿದರೆ ದೇವರಿಗೆ ಸ್ತೋತ್ರ ಮಾಡುತ್ತಾ ದಿನದ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಇವತ್ತಿನ ವಾಕ್ಯಕ್ಕೋಸ್ಕರವಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಅದರ 4ನೇ ಅಧ್ಯಾಯ 20ನೇ ವಚನದಿಂದ 25ನೇ ವಚನದವರೆಗೂ ನನ್ನ ಜೊತೆ ಸೇರಿ ನೀವು ಸಹ ಓದಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ನಂಬಿಕೆಯಿಂದ ಚಂಚಲಚಿತ್ತನಾಗಲಿಲ್ಲ. ದೇವರನ್ನು ಘನಪಡಿಸುವವನಾಗಿ ಅವನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸವಿಟ್ಟು ದೃಢ ನಂಬಿಕೆ ಉಳ್ಳವನಾದನು. ಆದುದರಿಂದ ಆ ನಂಬಿಕೆಯ ಮೂಲಕ ಲೆಕ್ಕಕ್ಕೆ ನೀತಿವಂತನೆಂದು ಎಣಿಸಲ್ಪಟ್ಟಿತು. ದೇವರೇ ಅದು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತೆಂಬುದು ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಬರೆದಿರುವುದು. ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರನ್ನು ನಂಬುವ ನಮಗೂ ನಂಬಿಕೆಯ ನೀತಿಯೆಂದು ಎಣಿಸಲ್ಪಡುವುದು. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ಆಮೇನ್. ದೇವರು ಈ ಒಂದು ವಾಕ್ಯದ ಮೂಲಕ ದೇವರು ನಮ್ಮ ಮಟ್ಟಿಗೆ ಏನು ಮಾತನಾಡಿದ್ರೆ ನಾವು ಕೇಳಿಕೊಳ್ಳೋಣ. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು ಅಂತ ದೇವರ ವಾಕ್ಯ ಹೇಳುತ್ತೆ. ನಾವು 1 ನಿಮಿಷ ಕಾಲ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮೊಂದು ಪಾಪಗಳ ದೆಸೆಯಿಂದ, ನಮ್ಮೊಂದು ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಗಿತ್ತು ಅಂತ ನಾವು ವಾಕ್ಯದಲ್ಲಿ ಓದ್ತೇವೆ. ದೇವರು ನಾವು ನಂಬಿಕೆಯಿಂದ ಇನ್ನೂ ಬೆಳೆಯುವಂತೆ, ನಾವು ನಂಬಿಕೆಯಲ್ಲಿ ಹೆಚ್ಚಾಗುವಂತೆ, ನಾವು ನಂಬಿಕೆಯಲ್ಲಿ ಇನ್ನೂ ಆತನನ್ನು ಹಿಡಿದುಕೊಳ್ಳುವಂತೆ, ದೇವರು ಸತ್ತವರನ್ನು ಎಬ್ಬಿಸಿದರಂತೂ ಆತನ ನಾವು ನಂಬುವಂತೆ ಆತನನ್ನು ಮರಣದಿಂದ ಆತನ ಎಬ್ಬಿಸಿದ್ದಾನೆ. ನಾವು ಯೇಸುವನ್ನು ನಾವು ದೃಢವಾಗಿ ಹಿಡಿದುಕೊಳ್ಳೋಣ. ಆತ ನಮ್ಮನ್ನು ಬಲಪಡಿಸಿ ನಮ್ಮನ್ನು ಆಶೀರ್ವದಿಸಿ ಅನ್ನೋದಕ್ಕೆ ಬೇಕಾದ ಆಹಾರವನ್ನು ಆತನ ದಯಪಾಲಿಸಿ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಒಬ್ಬ ಪರಲೋಕದ ತಂದೆ ಆ ದೇವರ ರಾಜ, ಈ ಒಂದು ಬೆಳಗ್ಗೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾರೆ ರಾಜ್ಯ ಕೊಡ್ತೇನೆ ಅಪ್ಪ. ಅಬ್ರಹಾಮನ ಬಗ್ಗೆ ನಾವು ಓದಿಕೊಂಡು ನಾವು ಬರ್ತೀವಿ ರಾಜ್ಯ ಕೊಡ್ತೇನೆ ಸಪ್ಪ. ಅಪ್ಪ ನೀವು ಕರ್ತನೆ ಪರಜ ಆತನ ಯಾವ ರೀತಿ ನಂಬಿಕೆಯಲ್ಲಿ ದೃಢನಂತನಾಗಿ ನಿಂತು ರಾಜ್ಯ ಕೊಡ್ತೇನೆ ಅಪ್ಪ. ನಮಗೆ ನಂಬಿಕೆಯ ಮೂಲಕ ಮೂಲ ಪಿತೃವಾಗಿದ್ದು ರಾಜ್ಯ ಕೊಡ್ತೇನೆ. ಆತನ ಒಂದು ಎಲ್ಲಾ ಆಶೀರ್ವಾದಗಳು ರಾಜ್ಯ ಕರ್ತನೆ, ಎಲ್ಲ ವಾಗ್ದಾನಗಳು ರಚ ನಾವು ನಂಬಿಕೆಯಿಂದ ನಮ್ಮದಾಗಿಸ್ತೇವೆ ರಾಜ್ಯ ಕರ್ತನೆ ಏಸಪ್ಪ. ಅಪ್ಪ ಕರ್ತನೆ ಅಪ್ಪ, ನಮ್ಮನ್ನು ಬಲಪಡಿಸಿ ಆಶೀರ್ವದಿಸಿ ನಡೆಸು ರಾಜ್ಯ ಕರ್ತನೆ ಅಪ್ಪ. ನಾವು ಹೋಗುವ ಮಾರ್ಗದಲ್ಲಿ ರಾಜ್ಯ ಕರ್ತನೆ ಅಪ್ಪ ರಜ, ನಾವು ಹಾಡುವ ಮಾತುಗಳಲ್ಲಿ ರಾಜ್ಯ ಕರ್ತನೆ ಏಸಪ್ಪ, ನಾವು ನಡೆದುಕೊಳ್ಳುವ ನಡವಳಿಕೆಯಲ್ಲಿ ರಾಜ್ಯ ಕರ್ತನೆ ಅಪ್ಪ, ನಿಮ್ಮನ್ನು ಪ್ರತಿಬಿಂಬಿಸುವಂತೆ ರಾಜ ನಮ್ಮನ್ನು ಬಲಪಡಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ. ನಮ್ಮನ್ನು ಒಪ್ಪಿಸಿಕೊಡ್ತೇವೆ, ನಮ್ಮನ್ನು ಬಲಪಡಿಸಿ ಆಶೀರ್ವದಿಸಿ ನಡೆಸು. ಏಸು ನಿಲ್ಲಿಸುತ್ತೇನೆ ದೇವರೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇದನ್ನ ನೋಡಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅನುದಿನವೂ ನಾವು ಈ ಒಂದು 5 ವಚನವನ್ನು ಓದಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ನಿಮಗೋಸ್ಕರ ಮಾತ್ರವಲ್ಲದೆ ಇದೊಂದು ಲೋಕದ ಎಲ್ಲ ಜನರಿಗೂ ಇದನ್ನ ಶೇರ್ ಮಾಡುತ್ತಾ ದೇವರ ಸೇವೆಯಲ್ಲಿ ನೀವು ಸಹ ನಿಮ್ಮನ್ನು ತೊಡಗಿಸಿಕೊಳ್ಳಬೇಕೆಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ.